ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ಲಂಗ ಬ್ಲೌಸ್ಗೆ ಬಾಡಿ ಬಟ್ಟೆ ನಾವು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಅದು ಶೋಲ್ಡರೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ 4.25 ಒಂದು ಪಾಯಿಂಟ್ ಏನೋ ಬರ್ತಾಯಿದೆ. ಸೊ ಅದನ್ನು ಇಟ್ಕೊಳ್ಳಿ ನೋಡಿಕೊಂಡು. ಮತ್ತು ನಮಗೆ ಲೆಂತ್ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳಿ. ನಾನು ಹಾರ್ಮೋಲ್ ತೋರಿಸ್ತಾ ಇರೋದು ಮತ್ತು ನೆಕ್ ಡೀಪ್ ತೋರಿಸ್ತಾ ಇರೋದು. ಹಾಗೆ ಲೆಂತ್ 10.5 ಬರುತ್ತೆ. ಬಾಡಿ ಅಂದರೆ ಬಾಡಿ ಬಟ್ಟೆ ಇದೆ ಅದು. ಮತ್ತು ಇವಾಗ ನಮಗೆ ಚೆಸ್ಟ್ 7.5 ಬರುತ್ತೆ. ಟೋಟಲ್ 9.5 ಇಟ್ಕೊಂಡಿದ್ದೀನಿ ವಿತ್ ಸ್ಟಿಚಿಂಗ್ ಮಾಡಿರೋಲ್ಲ ಸೇರಿಸ್ಕೊಂಡು. ಸೊ ಚೆಕ್ ಮಾಡ್ಕೊಳ್ಳಿ. ಇದಕ್ಕೇನು ಅಂತಂದರೆ ನಾವು ಒಂದು ಸೆಂಟ್ರಲ್ ಡಾಟ್ಗಳು ಬರುತ್ತೆ ಅಷ್ಟೇ. ಮತ್ತು ಬ್ಯಾಕ್ ಸೈಡ್ ಹುಕ್ ಬರುತ್ತೆ, ಹುಕ್ಕು ಮತ್ತು ಕಾಜಾ ಬರುತ್ತೆ. ಸೊ ಅದಕ್ಕೂ ಸಪ್ರೇಟಾಗಿ ರೆಡಿ ಮಾಡ್ಕೋಬೇಕು. ನಾವು ಸೆಂಟ್ರಲ್ ಕಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಅದನ್ನು. ಸೊ ನೆಕ್ಕು 2 ಕಟ್ ಮಾಡ್ಕೊಬಿಡಿ, ಫ್ರಂಟ್ ಬ್ಯಾಕ್ ಒಟ್ಟಿಗೆ. ಬಟ್ ಬ್ಲೌಸಲ್ಲೆಲ್ಲ ಈ ಥರ ಆಗೋಲ್ಲ, ಬೇರೆ ಬರುತ್ತೆ. ಇದು ಬಾಡಿ ಬಟ್ಟೆ ಅಲ್ವಾ, ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಸೆಂಟ್ರಲ್ಲಿ 2 ಡಾಟ್ ಬರುತ್ತೆ, ಅದನ್ನು ಇಟ್ಕೋಬೇಕಾಗುತ್ತೆ. ಫ್ರಂಟು ಬ್ಯಾಕ್ 2 ಕಡೆಯೂ. ಫ್ರಂಟಲ್ಲಿ 2 ಮತ್ತು ಬ್ಯಾಕಲ್ಲಿ 2 ಬರುತ್ತೆ. ಅದು ಫೋಲ್ಡಿಂಗ್ ಹೋಗುತ್ತೆ ನಿಮಗೆ. ಮತ್ತು ಸೆಂಟ್ರಲ್ಲಿ ನಮಗೆ ಇದನ್ನು ಕಟ್ ಮಾಡ್ಕೋತಾ ಇರೋದು ಉಕ್ಸು ಕಾಜಾಗೆ ಪಟ್ಟಿ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನನಗೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಹಾರ್ಮೋಲ್ಗೆ ನಾವು ಫಿನಿಶಿಂಗ್ ಮಾಡ್ತೀವಲ್ಲ, ಅದಕ್ಕೂ ಕ್ರಾಸ್ ಪಟ್ಟಿ ಬೇಕಾಗುತ್ತೆ ಸ್ವಲ್ಪ. ಇಲ್ಲಾಂದರೆ ಅವ್ರು ಅದರಲ್ಲೇ ಫಿನಿಶಿಂಗ್ ಮಾಡಿಬಿಡ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು. ಸೊ ನಾನು ಸಪ್ರೇಟಾಗಿ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟಿಗೆ ಮತ್ತು ನಾವು ನೆಕ್ಲೈನ್ಗೆ ಮತ್ತು ಹಾರ್ಮೋಲ್ಗೆ ಅದೆಲ್ಲ ಫಿನಿಶಿಂಗ್ ಬೇಕಲ್ಲ, ಅದನ್ನು ತೊಗೊಂಡು ನಾನು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ತೊಗೊಂಡು ಇಟ್ಕೊಂಡಿದ್ದೆ. ಇದೇ ಥರ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ